ಚಿಲ್ಡ್ರನ್ಸ್, ಏನಂದ್ರೆ ವೇರಿಯಬಲ್ ಪವರ್ ನಾನೀಗ 3 ಅಂತ ಕನ್ಸಿಡರ್ ಮಾಡಿದೆ. 3 ಅಂತ ತಗೊಂಡ್ರೆ ವೇರಿಯಬಲ್ ಪವರ್ಗೆ 3 ಅಂತ ತಗೊಂಡ್ರೆ ನಾವೇನ್ ಹೇಳ್ತೀವಿ? ಇದನ್ನ ಏನಂತೀವಿ? ರೈಟ್. ಏನು? ಕ್ಯೂಬಿಕ್ ಎಕ್ಸ್ಪ್ರೆಷನ್. ಏನು? ಕ್ಯೂಬಿಕ್ ಎಕ್ಸ್ಪ್ರೆಷನ್. ಎಕ್ಸಾಂಪಲ್ ಕೊಡಿ ನೋಡೋಣ. ಎಕ್ಸಾಂಪಲ್ ಏನು? x cube plus 3. This is a example for cubic expression. Second example, x cube plus 4y cube plus 3. ಇದು ಯಾವ ಎಕ್ಸ್ಪ್ರೆಷನ್ ಹೇಳಿ? ರೈಟ್. ಏನು? ಕ್ಯೂಬಿಕ್ ಎಕ್ಸ್ಪ್ರೆಷನ್. ಯಾಕಂದ್ರೆ ವೇರಿಯಬಲ್ ಪವರ್ ಏನಿದೆ? 3 ಇದೆ. ನೆಕ್ಸ್ಟ್ ತಗೊಳ್ಳಿ. x cube plus 2x square plus x plus c. ನನಗೆ ಹೇಳಿ ಚಿಲ್ಡ್ರನ್ಸ್, ಇದು ಹೋಮ್ವರ್ಕ್ ತಗೊಳ್ಳಿ. ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ನೀವು ಹೇಳಬೇಕು. ನನಗೆ ಕಮೆಂಟ್ ಅಲ್ಲಿ ಹೇಳಿ. ಇದು ಕೊಟ್ಟಿರೋ ಎಕ್ಸಾಂಪಲ್, ಇದು ಕೊಟ್ಟಿರೋ ಎಕ್ಸ್ಪ್ರೆಷನ್ ಯಾವ ಎಕ್ಸ್ಪ್ರೆಷನ್ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಓಕೆ. ಇದು ಅರ್ಥ ಆಗ್ತಿದೆ ನಿಮ್ಗೆ ನಾನು ಹೇಳ್ತಿರೋದು? ಈಗ ಹೇಳಿ, ರಿಪೀಟ್ ಆಗಿ ಹೇಳ್ತೀನಿ ಕೇಳಿ. ಒಂದು ವೇಳೆ ವೇರಿಯಬಲ್ ಪವರ್ 0 ಇದ್ರೆ ಅದನ್ನ ನಾವು ಏನಂತೀವಿ? ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ಒಂದು ವೇಳೆ ವೇರಿಯಬಲ್ ಪವರ್ 1 ಆಗಿದ್ರೆ ಅದನ್ನ ನಾವು ಲೀನಿಯರ್ ಎಕ್ಸ್ಪ್ರೆಷನ್ ಅಂತ ಅಂತೀವಿ. ನೆಕ್ಸ್ಟ್, ವೇರಿಯಬಲ್ ಪವರ್ 2 ಆಗಿದ್ರೆ ನಾವೇನಂತೀವಿ? ಅದನ್ನ ಏನಂತೀವಿ? ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್. ವೇರಿಯಬಲ್ ಪವರ್ 3 ಆಗಿದ್ರೆ ಕ್ಯೂಬಿಕ್ ಎಕ್ಸ್ಪ್ರೆಷನ್. ಅರ್ಥ ಆಯ್ತಾ? ಹಾಗಾದ್ರೆ ನೆಕ್ಸ್ಟ್ ಈಗ ಹೇಳಿ, ವೇರಿಯಬಲ್ ಪವರ್ 4 ಆಗಿದ್ರೆ ಇದನ್ನ ನಾವು ಯಾವ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ? ಗೆಸ್ ಮಾಡಿ ನೋಡೋಣ. ಯಾರಾದ್ರೂ, ಯಾರಿಗೆ ಗೊತ್ತಿರತ್ತೆ ಹೇಳಿ ನೋಡೋಣ. ಟ್ರೈ ಮಾಡಿ ಯಾರಾದ್ರೂ ಹೇಳೋದಿಕ್ಕೆ. ಟ್ರೈ ಮಾಡಿ. ಯಾವುದು? ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಅಂತೀವಿ. ಏನು? ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಏನು? ವೇರಿಯಬಲ್ ಪವರ್ 4 ಆಗಿದ್ರೆ ಅದನ್ನ ನಾವು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಹಾಗಾದ್ರೆ ಇಲ್ಲಿ ಎಲ್ಲಿ ವೇರಿಯಬಲ್ ಪವರ್ 3 ಇದೆ ಅಲ್ಲೆಲ್ಲ ಏನ್ ಮಾಡಿ? 4 ಅಂತ ತಗೊಳ್ಳಿ. ಇಲ್ಲಿ 4 ತಗೊಳ್ಳಿ, ಇಲ್ಲಿ 4 ತಗೊಳ್ಳಿ, ಇಲ್ಲಿ 4 ತಗೊಳ್ಳಿ, ಇಲ್ಲಿ 3 ತಗೊಳ್ಳಿ, ಇಲ್ಲಿ ಸ್ಕ್ವೇರ್ ತಗೊಳ್ಳಿ, ಇಲ್ಲಿ -5x - c. ಹಾಗಾದ್ರೆ ಇದನ್ನ ನೀವು ಹೋಮ್ವರ್ಕ್ ತಗೊಳ್ಳಿ. ಇದು ಕೆಳಗಿರೋ ಎಕ್ಸ್ಪ್ರೆಷನ್ ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ನೀವು ಹೇಳಬೇಕು. ಇದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಆಗತ್ತೆ ಇಲ್ಲ ಅಂತ ನೀವು ನೀವು ಹೇಳಬೇಕು. ಅರ್ಥ ಆಯ್ತಾ? ಓಕೆ. ಏನು? ವೇರಿಯಬಲ್ ಪವರ್ 4 ಆಗಿದ್ರೆ ನಾವೇನಂತೀವಿ? ಏನಂತೀವಿ? ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್. ಎಕ್ಸಾಂಪಲ್, ದಿಸ್ ಈಸ್ ಅ ಎಕ್ಸಾಂಪಲ್ ಫಾರ್ ಕ್ವಾಡ್ರಾಟಿಕ್ expression because in this expression there is a variable power as a 0. We consider variable power as a what? 0. In this expression we consider as a variable power ಏನು? ಇಲ್ಲಿ 4 ಅಂತ ತಗೊಂಡಿವಿ, ಇಲ್ಲಿ 4, ಇಲ್ಲಿ yದು ವೇರಿಯಬಲ್ ಪವರ್ 4 ಏನಿದೆ? ವೇರಿಯಬಲ್ ಪವರ್ ಏನಿದೆ? 4 ಇದೆ. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಇದು ಮಾಡ್ಕೊಂಡ್ರೆ ನೋಟ್. ಓಕೆ. ಈಗ ಹೇಳಿ ಚಿಲ್ಡ್ರನ್ಸ್, ಒಂದು ವೇಳೆ ವೇರಿಯಬಲ್ ಪವರ್ 5 ಇದ್ರೆ ಅದನ್ನ ನಾವು ಯಾವ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ? ಹೇಳಿ, ಯಾವುದು ಎಕ್ಸ್ಪ್ರೆಷನ್ ಅಂತ ಅಂತೀವಿ?
ವೇರಿಯಬಲ್ ಪವರ್ 4 ಇದ್ರೆ ಯಾವ ಎಕ್ಸ್ಪ್ರೆಷನ್ ಅಂತ ಅಂತೀವಿ ಹೇಳಿ? ಸಾರಿ, ವೇರಿಯಬಲ್ ಪವರ್ 5 ಇದ್ರೆ ಯಾವ ಎಕ್ಸ್ಪ್ರೆಷನ್ ಅಂತ ಅಂತೀವಿ? ಕ್ವಾಂಟಿಕ್ ಎಕ್ಸ್ಪ್ರೆಷನ್. ಏನು? ಕ್ವಾಂಟಿಕ್ ಎಕ್ಸ್ಪ್ರೆಷನ್ ಅಂತ ಅಂತೀವಿ. ವೇರಿಯಬಲ್ ಪವರ್ 5 ಇದ್ರೆ ಇದನ್ನ ಕ್ವಾಂಟಿಕ್ ಎಕ್ಸ್ಪ್ರೆಷನ್ ಅಂತ ಅಂತೀವಿ. ಏನು? ವೇರಿಯಬಲ್ ಪವರ್ 5 ಅಂತ ತಗೋಬೇಕು. ಇವೆರಡು ಏನು? QE. ಇದು ಎಕ್ಸಾಂಪಲ್ ಹೇಳಿ ನನಗೆ ಯಾವ್ದಾಗತ್ತೆ ಅಂತ ಹೇಳಿ. ಈ ಎಕ್ಸಾಂಪಲ್ ಹೋಮ್ವರ್ಕ್ ತಗೊಳ್ಳಿ. ಇದು ಯಾವ ಎಕ್ಸ್ಪ್ರೆಷನ್ ಆಗತ್ತೆ ಅಂತ ಹೇಳಿ. ಈ ಎಕ್ಸ್ಪ್ರೆಷನ್ ಆಗತ್ತೆ ಇಲ್ಲ ಅಂತ ಚೆಕ್ ಮಾಡಿ. ಏನು ಇದು? ವೇರಿಯಬಲ್ ಪವರ್ 5 ಇದ್ರೆ ಕ್ವಾಂಟಿಕ್ ಎಕ್ಸ್ಪ್ರೆಷನ್. ಏನು? ಕ್ವಾಂಟಿಕ್ ಎಕ್ಸ್ಪ್ರೆಷನ್. ಕ್ವಾಂಟಿಕ್ ಎಕ್ಸ್ಪ್ರೆಷನ್. ಅರ್ಥ ಆಯ್ತಾ? ಓಕೆ, ನೋಟ್ ಮಾಡ್ಕೊಳ್ಳಿ. ಇದು ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಪ್ ಇದೆ. ಯಾವಂದ್ರೆ ಏನು? ಹೈಯರ್. ಯಾವುದು ಅಂದ್ರೆ ಹೈಯರ್ ಡಿಗ್ರಿ. ಏನು? ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್. ಪವರ್ ಅಂದ್ರೂ ಒಂದೇ, ಡಿಗ್ರಿ ಅಂದ್ರೂ ಒಂದೇ. ಪವರ್ ಅಂದ್ರೂ ಸೇಮ್, ಡಿಗ್ರಿ ಅಂದ್ರೂ ಸೇಮ್. ಇಲ್ಲಿ ಹೇಳಿ ಚಿಲ್ಡ್ರನ್ಸ್, ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಅಂತ ನಾವು ಯಾವ ಎಕ್ಸ್ಪ್ರೆಷನ್ಗೆ ಅಂತೀವಿ ಅಂದ್ರೆ ಪವರ್ ಆಫ್ ವೇರಿಯಬಲ್ ಏನಾಗಿರ್ಬೇಕು? ಈಸ್ 6 ಆದ್ರೂ ಇರ್ಬೇಕು, ಇಲ್ಲಾದ್ರೆ ಮೋರ್ ದೆನ್ ವಾಟ್? ಸಾರಿ, 6 ಬೇಡ. ಇಲ್ಲಿ ನಾವು ಇನ್ ಜನರಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಏನು? 4 and more than 4. ಏನು? ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಅಂದ್ರೆ ಒಂದು ವೇಳೆ ಎಕ್ಸ್ಪ್ರೆಷನ್ ಪವರ್ 4 ಇರಬೇಕು, ಇಲ್ಲ 4ಕ್ಕಿಂತ ಹೆಚ್ಚು ಇರಬೇಕು. 5, 6, 7, 8, 9 ಹೀಗೆ ಹೆಚ್ಚು ಪವರ್ ಇರೋ ಎಕ್ಸ್ಪ್ರೆಷನ್ ಬಂದ್ರೆ ಅದನ್ನ ನಾವೇನಂತೀವಿ? ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್. ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಎಲ್ಲಿಂದ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ವೇರಿಯಬಲ್ ಪವರ್ 4 ಅಂತ ಬಂದ್ರೆ ಅಲ್ಲಿಂದ ನಾವು ಏನ್ ಮಾಡ್ತೀವಿ? ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾದ್ರೆ ಎಕ್ಸಾಂಪಲ್ ಹೇಳಿ. ಇದ್ರದ್ದು 4 ತಗೊಳ್ಳಿ. ಇಲ್ಲಿ 5, 4 ಮತ್ತೆ x ಪವರ್ 6, x ಪವರ್ 5 ಪ್ಲಸ್ ಮೈನಸ್ x ಪವರ್ 4. ಈಗ ಹೇಳಿ ಚಿಲ್ಡ್ರನ್ಸ್ ನನಗೆ, ಇದು ಎಕ್ಸಾಂಪಲ್ ಫಾರ್ ಅ ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್. ಹೌದು, ಇದನ್ನ ನಾವು ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಎಕ್ಸಾಂಪಲ್ ಅಂತೀವಿ. ನನಗೆ ನೀವು ಹೇಳಬೇಕು ಇವೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ತಾನೆ? ಇವೆರಡು ಎಕ್ಸಾಂಪಲ್ದು ನೀವೇನ್ ಹೇಳಬೇಕು? ಇವೆರಡು ಎಕ್ಸ್ಪ್ರೆಷನ್ ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಅಲ್ಲಿ ಇನ್ವಾಲ್ವ್ ಆಗತ್ತೆ ಇಲ್ಲ ಅಂತ ನೀವು ಹೇಳಬೇಕು. ಇದು ನಿಮ್ಗೆ ಹೋಮ್ವರ್ಕ್. ನಾನೇನ್ ಹೋಮ್ವರ್ಕ್ ಕೊಟ್ಟಿದ್ದೇನೆ ತಾನೆ, ಅವೆಲ್ಲನೂ ನೀವು ಕಮೆಂಟ್ ಅಲ್ಲಿ ಹೇಳಬೇಕು. ನನ್ಗೆ ಪ್ರತಿಯೊಂದರದ್ದು ಆನ್ಸರ್ ಕಮೆಂಟ್ ಅಲ್ಲಿ ಕೊಡ್ಬೇಕು. ನಾನು ಚೆಕ್ ಮಾಡ್ತೀನಿ ಯಾರು ಆನ್ಸರ್ ಕೊಟ್ಟಿದ್ದೀರಿ ಅಂತ. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಗಿದೆ ನಿಮ್ಗೆ? ಇಲ್ಲಿ ತನಕ ನಾನು ಹೇಳಿರೋದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಅರ್ಥ ಆಗಿದೆ ತಾನೆ? ಹಾಗಾದ್ರೆ
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಅಲ್ಜಿಬ್ರಾಯಿಕ್ ಐಡೆಂಟಿಟೀಸ್ ನ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಆನ್ ಆಲ್ ಟೈಪ್ ಆಫ್ ಎಕ್ಸ್ಪ್ರೆಷನ್. ಇಲ್ಲಿ ಯಾವ್ಯಾವ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಲ್ಲ ಆ ಎಕ್ಸ್ಪ್ರೆಷನ್ಗೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಯಾವ ತರ ಸಾಲ್ವ್ ಮಾಡ್ತೀವಿ ಪ್ರಾಬ್ಲಮ್ಸ್ ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಂದ್ರೆ ನಾವೀಗ ನಿಮಗೆ ಇಷ್ಟೇ ಸಿಲೆಬಸ್ಗೆ ಇದೆ. ಯಾವ್ದಂದ್ರೆ ಕ್ವಾಡ್ರೆಟಿಕ್, ಲೀನಿಯರ್, ಕ್ಯೂಬಿಕ್, ಇವು ಮೂರೇ ನಿಮ್ಗೆ ನಾನು ಹೇಳೋದು. ಇವು ಮೂರು ಟಾಪಿಕ್ ಬಗ್ಗೆ ಅಷ್ಟೇ ಪ್ರಾಬ್ಲಮ್ಸ್ ನ ನಾವು ಹೇಗೆ ಸಾಲ್ವ್ ಮಾಡ್ತೀವಿ ಆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ನ ಇವು ಮೂರು ಟಾಪಿಕ್ ಮೇಲೆ ಅಷ್ಟೇ ನಾನು ಹೇಳ್ತೀನಿ. ನೀವು ಮುಂದೆ ಇರೋದೆಲ್ಲನೂ ಹೈಯರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ಟಡಿ ಮಾಡ್ತೀರಿ. ಆಫ್ಟರ್ ಯಾವಾಗ ಆಫ್ಟರ್ 12th ನೀವು ಪ್ರತಿಯೊಂದು ವೇರಿಯಬಲ್ ಪವರ್ ಹೆಚ್ಚಿಗೆ ಬಂದ್ರೆ ಅಲ್ಲಿ ಆಫ್ಟರ್ 12th ನೀವೆಲ್ಲನೂ ಸ್ಟಡಿ ಮಾಡ್ತೀರಿ. ಸೊ ಈಗ ನಾನು ಹೇಳಿರೋದು ನೆನಪಿದೆ ತಾನೆ? ಹಾಗಾದ್ರೆ ಫಾಸ್ಟ್ ಆಗಿ ಇನ್ನೊಮ್ಮೆ ರಿಕಾಲ್ ಮಾಡ್ತೀನಿ, ಕೇಳಿ ಚಿಲ್ಡ್ರನ್ಸ್. ಏನಂದ್ರೆ ನಾನು ಹೇಳಿದ್ದೆ ಬೇಸಿಕ್ ಕ್ಲಾಸ್ ಅಲ್ಲಿ ಮೊದಲಿನಿಂದ ಹೇಳ್ತೀನಿ. ಏನ್ ಹೇಳಿದ್ದೇನೆ ಅಂದ್ರೆ ಅಲ್ಜಿಬ್ರಾ ಅಂತ ಹೇಳಿದ್ದೆ. ಅಲ್ಜಿಬ್ರಾ ಅಲ್ಲಿ ವೇರಿಯೇಬಲ್ಸ್ ಅಂದ್ರೆ ಹೇಳಿದೆ, ಕಾನ್ಸ್ಟೆಂಟ್ ಅಂದ್ರೆ ಹೇಳಿದೆ. ವೇರಿಯೇಬಲ್ ಅಂದ್ರೆ ವೇರಿಯೇಬಲ್ ವ್ಯಾಲ್ಯೂ ಚೇಂಜ್ ಆಗ್ತಿರ್ತೈತಿ, ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗುತ್ತಿರುವ ವೇರಿಯೇಬಲ್ ಕೂಡ ನಂಬರೇ ಹೌದು, ಆದ್ರೆ ಅದ್ರ ವ್ಯಾಲ್ಯೂ ಏನಾಗ್ತೈತಿ ಚೇಂಜ್ ಆಗ್ತೈತಿ. ಆ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಇರುತ್ತೆ. ಆ ಎಕ್ಸ್ಪ್ರೆಷನ್ ಅಲ್ಲಿ ಯಾವ ವ್ಯಾಲ್ಯೂ ತಗೋತೀವಿ ಆ ಎಕ್ಸ್ಪ್ರೆಷನ್ ಚೇಂಜ್ ಆಗತ್ತೆ. ಎಕ್ಸ್ಪ್ರೆಷನ್ ತಗೊಂಡ್ರೆ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗುತ್ತೆ ವೇರಿಯೇಬಲ್ ವ್ಯಾಲ್ಯೂ. ಇಕ್ವೇಶನ್ ತಗೊಂಡ್ರೆ ಇಕ್ವೇಶನ್ ಮೇಲೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳಿದೆ ನಾನು ನಿಮ್ಗೆ? ಕಾನ್ಸ್ಟೆಂಟ್ ಅಂತ ಹೇಳಿದ್ದೆ. ಕಾನ್ಸ್ಟೆಂಟ್ ಅಂದ್ರೆ ಹೇಳಿದ್ದೆ ನಾನು ಫಿಕ್ಸ್ಡ್ ವ್ಯಾಲ್ಯೂ, ಅಂದ್ರೆ 2 ಅನ್ನೋದೇ ಅದ್ರ ವ್ಯಾಲ್ಯೂ ಫಿಕ್ಸ್ ಆಗಿರತ್ತೆ. ಎಕ್ಸ್ ಅಂತ ವ್ಯಾಲ್ಯೂ ನಾವು ಅದ್ರದ್ದು ಫಿಕ್ಸ್ ವ್ಯಾಲ್ಯೂ ಹೇಳೋದಿಕ್ಕೆ ಬರೋದಿಲ್ಲ. ಮತ್ತೆ ನೆಕ್ಸ್ಟ್ ಏನ್ ಹೇಳಿದೆ? ಕೋಎಫಿಷಿಯಂಟ್ ಹೇಳಿದ್ದೆ. ಕೋಎಫಿಷಿಯಂಟ್ ಅಂದ್ರೆ ಹೇಳಿದ್ದೆ ನಾನು ವೇರಿಯೇಬಲ್ಗೆ ಮಲ್ಟಿಪ್ಲೈ ಆಗಿರೋ ಫ್ಯಾಕ್ಟರಿಗೆ ಇಲ್ಲ ಮಲ್ಟಿಪಲ್ಗೆ ನಾವೇನಂತೀವಿ ಕೋಎಫಿಷಿಯಂಟ್ ಅಂತ ಹೇಳಿದ್ದೆ. ಕೋಎಫಿಷಿಯಂಟ್ ಅಲ್ಲಿನೂ ನಾನು ಎರಡು ತರ ಕೋಎಫಿಷಿಯಂಟ್ ಹೇಳಿದೆ. ಒಂದು ನ್ಯೂಮರಿಕಲ್ ಕೋಎಫಿಷಿಯಂಟ್, ಇನ್ನೊಂದು ಲಿಟ್ರಲ್ ಕೋಎಫಿಷಿಯಂಟ್. ನ್ಯೂಮರಿಕಲ್ ವ್ಯಾಲ್ಯೂ ಬಂದ್ರೆ ನ್ಯೂಮರಿಕಲ್ ಕೋಎಫಿಷಿಯಂಟ್, ಲಿಟ್ರಲ್ ವ್ಯಾಲ್ಯೂ ಅಂದ್ರೆ ವೇರಿಯೇಬಲ್ ವ್ಯಾಲ್ಯೂ ಬಂದ್ರೆ ವೇರಿಯೇಬಲ್ ಕೋಎಫಿಷಿಯಂಟ್. ಅಂದ್ರೆ ಈಗ ನೆಕ್ಸ್ಟ್ ಹೇಳಿದ್ದೆ ನಾನು ಇದೆಲ್ಲ ಆದ್ಮೇಲೆ ಟರ್ಮ್ಸ್ ಅಂತ ಹೇಳಿದ್ದೆ. ಟರ್ಮ್ ಅಂದ್ರೆ ಕೊಟ್ಟಿರೋ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಪಾರ್ಟ್ಸ್ ಏನಿರತ್ತೆ ಅಲ್ಲ ಅವು ಪ್ಲಸ್ ಅಥವಾ ಮೈನಸ್ ಸೈನ್ ಇಂದ ಸೆಪರೇಟ್ ಆಗಿ ನಾವು ಇಟ್ಟಿರ್ತೀವಿ. ಪ್ರತಿಯೊಂದು ಪಾರ್ಟ್ಸ್ ಮಿಡಲ್ ಏನಿರ್ತೈತಿ ಪ್ಲಸ್ ಇಲ್ಲ ಮೈನಸ್ ಸೈನ್ ಇರತ್ತೆ. ಸೊ ಆ ಎಕ್ಸ್ಪ್ರೆಷನ್ ಅಲ್ಲಿರುವ ಎಲ್ಲಾ ಪಾರ್ಟ್ಸಿಗೂ ನಾವೇನಂತೀವಿ ಟರ್ಮ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ 5x, ದಿಸ್ ಈಸ್ ಒನ್ ಟೈಪ್ ಆಫ್ ಟರ್ಮ್. ಯಾವ ಟೈಪ್ ಆಫ್ ಟರ್ಮ್ ಅಂತ ನಾವು ನೆಕ್ಸ್ಟ್ ಹೇಳಿದೆ ಬೇಸಿಕಲಿ. ನೆಕ್ಸ್ಟ್ ಏನು ಟರ್ಮ್ಸ್ ಹೇಳಿದೆ. ಟರ್ಮ್ಸ್ ಅಲ್ಲಿ ಟೈಪ್ಸ್ ಆಫ್ ಯಾವುದು? ಲೈಕ್ ಟರ್ಮ್, ಅನ್ಲೈಕ್ ಟರ್ಮ್. ಲೈಕ್ ಟರ್ಮ್ ಅಂದ್ರೆ ಸೇಮ್ ವೇರಿಯೇಬಲ್ ಇರೋದು ಮತ್ತೆ ಪವರ್ ಸೇಮ್ ಇರೋದು, ಅದು ಲೈಕ್ ಟರ್ಮ್. ಅನ್ಲೈಕ್ ಟರ್ಮ್ ಅಂದ್ರೆ ಸೇಮ್ ವೇರಿಯೇಬಲ್ ಹೌದು ಬಟ್ ಪವರ್ ಸೇಮ್ನು ಇರ್ಬೋದು ಇಲ್ಲ ಡಿಫ್ರೆಂಟ್ನು ಇರ್ಬೋದು, ಅದು ಅನ್ಲೈಕ್ ಟರ್ಮ್. ಅದಾದ್ಮೇಲೆ ನೆಕ್ಸ್ಟ್ ಹೇಳಿದೆ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದೆ. ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ವೇರಿಯೇಬಲ್ ಇರಬೇಕು, ವೇರಿಯೇಬಲ್ ಇನ್ವಾಲ್ವ್ ಆಗಿರ್ಬೇಕು, ಕಾನ್ಸ್ಟೆಂಟ್ ಇನ್ವಾಲ್ವ್ ಆಗಿರ್ಬೇಕು, ಮ್ಯಾಥಮೆಟಿಕಲ್ ಆಪರೇಷನ್ ಇನ್ವಾಲ್ವ್ ಆಗಿರ್ಬೇಕು, ನೆಕ್ಸ್ಟ್ ಕೋಎಫಿಷಿಯಂಟ್ನು ಇನ್ವಾಲ್ವ್ ಆಗಿರ್ಬೇಕು. ಇವೆಲ್ಲ ತರದ ಕಾಂಬಿನೇಷನ್ಗೆ ನಾವೇನಂತೀವಿ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಹಾಗಾದ್ರೆ ನೆಕ್ಸ್ಟ್ ಹೇಳಿದೆ ಟೈಪ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ದೆ. ಬೇಸ್ಡ್ ಆನ್ ಟರ್ಮ್ಸ್, ಏನು ಟರ್ಮ್ಸ್ ಬೇಸ್ಡ್ ಮೇಲೆ ಟೈಪ್ಸ್ ಆಫ್ ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಹೇಳಿದ್ದೆ. ಏನಂತ ಹೇಳಿದೆ? ಫಸ್ಟ್ ಟೈಪ್ ಕೇಳಿ.
ಫಸ್ಟ್ ಟೈಪ್ ಯಾವ್ದಂದ್ರೆ ಮೋನೋಮಿಯಲ್ ಅಂತ ಹೇಳಿದ್ದೆ. ಏನು ಮೋನೋಮಿಯಲ್ ಅಂದ್ರೆ ಅದರಲ್ಲಿ ಕೇವಲ ಒಂದೇ ಒಂದು ಟರ್ಮ್ ಇರತ್ತೆ. ಒಂದೇ ಒಂದು ಟರ್ಮ್ ಇದ್ರೆ ಅದನ್ನ ನಾವು ಮೋನೋಮಿಯಲ್ ಅಂತ ಅಂತಿದ್ವಿ. ಓಕೆ, ನೆಕ್ಸ್ಟ್ ಎರಡು ಟರ್ಮ್ ಇದ್ರೆ ಅದನ್ನ ನಾವ್ ಏನಂತೀವಿ, ಬೈನೋಮಿಯಲ್ ಅಂತ ಹೇಳಿದ್ವಿ. ಮೂರು ಟರ್ಮ್ ಇದ್ರೆ ಟ್ರೈನೋಮಿಯಲ್. ಮೂರಕ್ಕಿಂತ ಹೆಚ್ಚು ಇದ್ರೆ, 3ಗಿಂತ ಹೆಚ್ಚು ಇದ್ರೆ ಅದನ್ನ ಏನಂತೀವಿ, ಪಾಲಿನಾಮಿಯಲ್. ಪಾಲಿನಾಮಿಯಲ್ ಅಲ್ಲಿ ನಾವು ಮೋನೋಮಿಯಲ್ ನ ಕೂಡ ನಾವು ಪಾಲಿನಾಮಿಯಲ್ ಅಂತೀವಿ, ಬೈನೋಮಿಯಲ್ ನು ಪಾಲಿನಾಮಿಯಲ್ ಅಂತೀವಿ, ಟ್ರೈನೋಮಿಯಲ್ ನು ಪಾಲಿನಾಮಿಯಲ್ ಅಂತೀವಿ. ಇದಿಷ್ಟು ಹೇಳಿದೆ. ನೆಕ್ಸ್ಟ್ ಆದ್ಮೇಲೆ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳಿರೋದು ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ ಬೇಸ್ಡ್ ಆನ್ ಪವರ್ ಆಫ್ ಅ ವೇರಿಯೇಬಲ್. ಅಂದ್ರೆ ವೇರಿಯೇಬಲ್ ಪವರ್ 0 ಇದ್ರೆ ಅದನ್ನ ನಾವು ಏನಂದಿದ್ವಿ, ಕಾನ್ಸ್ಟೆಂಟ್ ಎಕ್ಸ್ಪ್ರೆಷನ್. ವೇರಿಯೇಬಲ್ ಪವರ್ ಒಂದ್ ವೇಳೆ 1 ಇದ್ರೆ ಅದನ್ನ ನಾವು ಲೀನಿಯರ್ ಎಕ್ಸ್ಪ್ರೆಷನ್. ವೇರಿಯೇಬಲ್ ಪವರ್ 2 ಇದ್ರೆ ಅದನ್ನ ನಾವು ಕ್ವಾಡ್ರೇಟಿಕ್ ಎಕ್ಸ್ಪ್ರೆಷನ್. ವೇರಿಯೇಬಲ್ ಪವರ್ 3 ಇದ್ರೆ ಅದನ್ನ ನಾವು ಕ್ಯೂಬಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೇರಿಯೇಬಲ್ ಪವರ್ 4 ಇದ್ರೆ ಕ್ವಾರ್ಟಿಕ್ ಎಕ್ಸ್ಪ್ರೆಷನ್. ವೇರಿಯೇಬಲ್ ಪವರ್ 5 ಇದ್ರೆ ಕ್ವಾಂಟಿಕ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಮತ್ತೆ ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಅಲ್ಲಿ ಏನ್ ಕನ್ಸಿಡರ್ ಮಾಡ್ತೀವಿ, 4 ಮತ್ತೆ 4 ಮೋರ್ ದೆನ್ 4 ಪವರ್ ಇದ್ರೆ, ವೇರಿಯೇಬಲ್ ಪವರ್ 4 ಇಲ್ಲ ಮೋರ್ ದೆನ್ 4 ಇದ್ರೆ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಅವೆಲ್ಲ ಎಕ್ಸ್ಪ್ರೆಷನ್ ನಾವು ಹೈಯರ್ ಡಿಗ್ರಿ ಎಕ್ಸ್ಪ್ರೆಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಇದಿಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ನೆಕ್ಸ್ಟ್ ಇಕ್ವೇಶನ್ ಹೇಳ್ತೀನಿ, ಟೈಪ್ಸ್ ಆಫ್ ಇಕ್ವೇಶನ್ ಹೇಳ್ತೀನಿ, ಮತ್ತೆ ಸಾಲ್ವಿಂಗ್ ಮೆಥಡ್ ಆನ್ linear, quadratic and cubic expression and method of solving equation on linear, quadratic, cubic expression. ಇವೆಲ್ಲದ್ರ ಮೇಲೆ ಕೆಲವೊಂದಿಷ್ಟು ಮೆಥಡ್ಸ್ ಇದಾವೆ, ಅವೆಲ್ಲನೂ ಹೇಳಿ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದೆಲ್ಲ ಏನಾಯ್ತು ಇಲ್ಲಿ ತನಕ ಹೇಳಿರೋದು ಪ್ರತಿಯೊಂದು ಬೇಸಿಕ್ಸ್. ಸೊ ಇದೆಲ್ಲ ಆದ್ಮೇಲೆ ನಾನು ನೆಕ್ಸ್ಟ್ ನಿಮ್ಗೆ ಹೇಳೋದು ಚಾಪ್ಟರ್ ಅಲ್ಲಿ ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಹೇಳ್ತೀನಿ. ನಿಮ್ಗೆ ಕೆಲವೊಂದಿಷ್ಟು ಗ್ರಾಫ್ಸ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, ಪ್ಯಾರಾಬೋಲಾ ಅಂದ್ರೆ ಏನಂತ ಕೊಟ್ಟಿದ್ದಾರೆ, ಹೈಪರ್ಬೋಲಾ ಗ್ರಾಫ್ ಕೊಟ್ಟಿದ್ದಾರೆ, ಅವೆಲ್ಲನೂ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ನಿಮ್ಗೆ ನಾನು ಹೇಳಿರುವ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ, ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮೊದಲಿನ ಬೇಸಿಕ್ ಕ್ಲಾಸಸ್ ಯಾವುದಾದ್ರೂ ಬೇಕಿದ್ರೆ ನೀವು ನನ್ನ ಚಾನೆಲ್ ಅಲ್ಲಿ ಹೋಗಿ P3 ಅಕಾಡೆಮಿ ಅಂತ ನೀವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಸರ್ಚ್ ಮಾಡಿ, ನನ್ನ ಚಾನೆಲ್ ಸಿಗತ್ತೆ. ಅಲ್ಲಿ ನೀವು ಸರ್ಚ್ ಮಾಡುವಾಗ P3 ಅಕಾಡೆಮಿ ಆದ್ರೆ P ಅನ್ನೋದು ಕ್ಯಾಪಿಟಲ್ ಲೆಟರ್ ಅಂತ ನೀವು ತಗೋಬೇಕು. P3 ಅಕಾಡೆಮಿ ಅಂತ ಸರ್ಚ್ ಮಾಡಿ, ಸರ್ಚ್ ಮಾಡೋಣ ನಿಮಗೆ ಪ್ಲೇ ಲಿಸ್ಟ್ ಸಿಗತ್ತೆ. ಆ ಪ್ರತಿಯೊಂದು ಪ್ಲೇ ಲಿಸ್ಟ್ ಅಲ್ಲಿ ಬೇಸಿಕ್ಸ್ ಕ್ಲಾಸ್ ಯಾವ ಹೇಳಿದ್ದೇನೆ ಅವೆಲ್ಲನೂ ನೋಡಿ. ಓಕೆ, ಅವೆಲ್ಲ ಕ್ಲಾಸ್ ನೋಡಿದ್ರೆ ಮಾತ್ರ ಈ ಕ್ಲಾಸ್ಗೆ ಬರಬೇಕು. ನೀವು ಸಡನ್ ಆಗಿ ಈ ಕ್ಲಾಸ್ಗೆ ಬಂದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಅರ್ಥ ಆಗಿರತ್ತೆ, ಆದ್ರೆ ಈ ಕ್ಲಾಸಲ್ಲಿ ಹೇಳಿರೋದು ಮಾತ್ರ ಅರ್ಥ ಆಗಿರತ್ತೆ. ಕೆಲವೊಂದಿಷ್ಟು ಹಿಡನ್ ಬೇಸಿಕ್ ಕಾನ್ಸೆಪ್ಟ್ಸ್ ಬೇಕಂದ್ರೆ ನೀವೇನ್ ಮಾಡ್ಬೇಕು, ಬಿಫೋರ್ ಕ್ಲಾಸಸ್ನ ನೋಡ್ಬೇಕು. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್ ಬಾಯ್.